ಒಂದು ವಾರದಿಂದ ವೆಯ್ಟು 74.7 ಇದ್ದಿದ್ದು ಯಾವಾಗ 73.7 ಆಯಿತೋ ಗೊತ್ತಿಲ್ಲ. 2-3 ಸಲ ಹತ್ತು ಇಳಿದು ನೋಡಿದ್ದೀನಿ. ವೆಯ್ಟ್ ಇಸ್ ಸ್ಟಿಲ್ ದ ಸೇಮ್. ಇಟ್ ವಾಸ್ ಸ್ಟಿಲ್ ದ ಸೇಮ್. ಐ ಥಾಟ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಸ್ ವರ್ಕಿಂಗ್ ಗುಡ್ ಫಾರ್ ಮೀ. 11 o'clockಗೆ ಫಾಸ್ಟ್ನ ಬ್ರೇಕ್ ಮಾಡೋದಕ್ಕೆ ಬಾದಾಮ್ ಮತ್ತು ರಾಗಿ ಮಾಲ್ಟ್ನ ಕುಡಿದೆ. ಮಧ್ಯಾಹ್ನ ಲಂಚ್ಗೆ ಕುಕುಂಬರ್ ಸ್ಯಾಲೆಡ್ ಜೊತೆಗೆ 2 ಚಪಾತಿ ವಿತ್ ಮೈ ಫೇವ್ರೇಟ್ ಪೆಪ್ಪರ್ ಚಿಕನ್ ರೆಸಿಪಿ. ನಾನು ಒಬ್ಬಳಿಗೋಸ್ಕರ ಮಾಡ್ಕೊಂಡಿದ್ದು ಸಖತ್ತಾಗಿ ಬಂದಿತ್ತು. ಐ ಟ್ರೈ ಟು ಶೇರ್ ದ ರೆಸಿಪಿ ನೆಕ್ಸ್ಟ್ ಟೈಮ್. ಸೊ ಇದನ್ನು ಮುಗಿಸಿ ಇವತ್ತು ಹೋಲ್ ಡೇ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೆ ಆಯಿತು. ಕಾಸ್ ಇಟ್ ವಾಸ್ ಸಂಡೇ, ಇಸ್ ಜಸ್ಟ್ 2 of us ಇನ್ ದ ಹೌಸ್. ಅದರಿಂದ ಯಾವುದೇ ವರ್ಕೌಟು ಅಥವಾ ವಾಕಿಂಗ್ ಮಾಡಿಲ್ಲ. ಇಟ್ ವಾಸ್ ಕಂಪ್ಲೀಟ್ಲಿ ಅ ರೆಸ್ಟ್ ಡೇ. ಆ್ಯಂಡ್ ನಾನು ಬ್ರೆಸ್ಟ್ ಫೀಡಿಂಗ್ ಮದರ್ ಆಗಿರೋದ್ರಿಂದ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದ್ರೆ ಏನಾದರೂ ನನ್ನ ಲೋ ಮಿಲ್ಕ್ ಸಪ್ಲೈ ಆಗ್ಬೋದಾ ಅಂತ ಡೌಟ್ ಇತ್ತು. ಬಟ್ ಈ 3 ಡೇಸಲ್ಲಿ ಐ ಡೋಂಟ್ ಸಿ ಎನಿ ವಿಸಿಬಲ್ ಡಿಫ್ರೆನ್ಸ್. ಸೊ ಐ ಥಾಟ್ ಅಲ್ಲಿ ಕಂಟಿನ್ಯೂ ದಿಸ್ ಜರ್ನಿ. ಆ್ಯಂಡ್ ಬೇಬಿ 1 year ಮೇಲೆ ಆಗಿರೋದ್ರಿಂದ ಐ ಸ್ಟಾರ್ಟೆಡ್ ಗಿವಿಂಗ್ ಅ ಮೋರ್ ಸಾಲಿಡ್ಸ್ ಇನ್ ದ ಡೇ ಟೈಮ್. ಸೊ ಅವಳಿಗೆ ನೈಟ್ ಟೈಮ್ ಮಾತ್ರ ಸ್ವಲ್ಪ ಜಾಸ್ತಿ ಫೀಡ್ ಮಾಡ್ಕೊಂಡು ಇನ್ನರ್ ಬಿಫೋರ್ 7 o'clock ಮಾಡಬೇಕಂತ ಬಿಸಿ ಬಿಸಿ ರಾಗಿ ಮುದ್ದೆ, ಚಿಕನ್ ಸಾಂಬಾರ್, ಅದ್ರ ಜೊತೆಗೆ ಕುಕುಂಬರ್ ಆನಿಯನ್ ಸ್ಯಾಲೆಡ್ನ ತಿಂದು ನನ್ನ ಫೇವ್ರೇಟ್ ಡೇ ಸಂಡೇನ ಕಂಪ್ಲೀಟ್ ಮಾಡಿದೆ. ನಾಳೆ ಹೇಗಿರೋ ರಜಾ ಇರುತ್ತೆ, ನಾಳೆ ಡೇ ಹೇಗಿರುತ್ತೆ ಅಂತ ನಾನು ಕಂಪ್ಲೀಟ್ ವ್ಲಾಗ್ನ ಶೇರ್ ಮಾಡ್ತೀನಿ. ಅಲ್ಲಿ ತನಕ ನನ್ನ ಪೇಜ್ನ ಯಾರು ಫಾಲೋ ಮಾಡಿಲ್ಲ ಆದಷ್ಟು ಬೇಗ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.